ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಹುದ್ದೆ ತುಂಬಬೇಕಾದ್ರೆ ಅದಕ್ಕೆ ಆರ್ಥಿಕ ಸಪೋರ್ಟ್ ಅಥವಾ ಅನುಮತಿ ಬೇಕಾಗಿಲ್ಲ. ಅದು ನಿಮ್ಮ ಕೈಯಲ್ಲೇ ಇದೆ. ದಯವಿಟ್ಟು ಆ ಕೆಲಸ ಮಾಡಿ ಈ ಭಾಗಕ್ಕೆ ಹೆಚ್ಚಿನ ಈಗ ಶಿಕ್ಷಕರು ಏನೇನು ಹುದ್ದೆಗಳು ಖಾಲಿ ಅವರು ತುಂಬಬೇಕು. ನನಗೆ ಗೊತ್ತಾಗಿದೆ ಅದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಈ ಹುದ್ದೆಗಳನ್ನು ನಿಲ್ಲಿಸಿದ್ದಾರೆ. ಈಗ ನಮ್ಮ ಸ್ಥಿತಿ ಈ ರೀತಿಯಾಗಿದೆ. ಅದಕ್ಕೆ ನನ್ನೊಂದು ಸಲಹೆ ಇದೆ. ಏನು ಸಲಹೆ ಅಂದರೆ, ಎಲ್ಲಿ ಅಬ್ಜೆಕ್ಷನ್ ಇದೆ, ಯಾವ ಜನರಿಗೆ ಅಬ್ಜೆಕ್ಷನ್ ಇದೆ ಅಷ್ಟು ಜನರಿಗೆ ನೀವು ಬೇಕಾದ 10%, 15% ಜನರಿಗೆ ಬ್ಯಾಕ್ಲಾಗ್ ವೇಕೆನ್ಸಿ ತುಂಬಿ ಅವ್ರಿಗೆ ಸೆಪರೇಟ್ ಕೊಟ್ಬಿಡಿ. ಅಟ್ಲೀಸ್ಟ್ ಈಗ 82% ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ನಾವು ತುಂಬದೆ ಹೋದರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ. ನಮ್ಮ ಮಕ್ಕಳಿಗೆ ಗಣಿತ ಕಲಿಸೋರಿಲ್ಲ, ಸೈನ್ಸ್ ಕಲಿಸೋರಿಲ್ಲ, ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋರಿಲ್ಲ. ಇಲ್ಲೆಲ್ಲ ಬಂದವರು ಒಂದು ವರ್ಷದ ಒಳಗೆ ಮೈಸೂರು ಹಾದಿ ಹಿಡಿತಾರೆ. ನೀವೇನೋ ನಮ್ಮ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದು ಸಿಂಗಾಪುರ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ಕಾಲದಲ್ಲಿ ಕೂಡ ಇವರು ಎಸ್.ಎಂ. ಕೃಷ್ಣ ಹೇಳ್ತಿದ್ರು, ನಾವು ಬೆಂಗಳೂರಿಗೆ ಸಿಂಗಾಪುರ ಮಾಡಿದ್ರು. ನೀವು ಸಿಂಗಾಪುರ ಮಾಡ್ಕೊಳ್ಳಿ, ನಮಗೇನು ಬೇಡ, ನಮ್ಮ ಮೈಸೂರು ಬೆಂಗಳೂರು ಮಾಡೋದು ಸಾಕು. ಸಿದ್ದರಾಮಯ್ಯ ಮೈಸೂರು, ಶಿವಕುಮಾರ್ ಬೆಂಗಳೂರು, ಇದು ಆದ್ರೆ ಸಾಕು ನಮಗೆ. ಆಮೇಲೆ ಸಿಂಗಾಪುರ ನೋಡೋಣ. ಅದಕ್ಕಾಗಿ ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ. ಭರ್ತಿ ಹಾಕಬೇಕು, ಬೇರೆಯವ್ರ ಮನಸ್ಸು ಬಲಿಸಬೇಕು. ಅವ್ರಿಗೆ ಬೇಕು ಅಂತಂದ್ರೆ ಯಾವ ರೀತಿಯಾಗಿ ನೀವು ಎಷ್ಟು ಜಾಗಗಳನ್ನ, ಎಷ್ಟು ಪರ್ಸೆಂಟೇಜ್ ಅನ್ನ ಅದು ಇಡಬೇಕು, ಅದನ್ನ ಇಡಿ. ಎಲ್ಲರಿಗೂ ಕೂಡ ನೀವು ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಕಠಿಣ ಪರಿಸ್ಥಿತಿ ಇದೆ. ನಾನು ಯಾವುದೇ ಒಂದು ಸಮಾಜ ಬಗ್ಗೆ ಹೇಳಲ್ಲ, ಯಾವುದೇ ಒಂದು ಇವರಿಗೆ ಹೇಳಲ್ಲ. ನೀವು ಬ್ಯಾಕ್ಲಾಗ್ ಹುದ್ದೆ ತುಂಬಕ್ಕೆ ಜಾಗ ಖಾಲಿ ಇಡಿ. ಆ ಬ್ಯಾಕ್ಲಾಗ್ ಬೇಕಾದ್ರೆ 1 ತಿಂಗಳಾದ್ಮೇಲೆ ತುಂಬಿ, 2 ತಿಂಗಳಾದ್ಮೇಲೆ ತುಂಬಿ, 3 ತಿಂಗಳಾದ್ಮೇಲೆ ತುಂಬಿ. ಆದರೆ ಉಳಿದಂತ ಜಾಗಗಳು ನೀವು ತುಂಬಿದರೆ ನಮ್ಮ ಮಕ್ಕಳು